ಎಲ್ಲರಿಗೂ ನಮಸ್ಕಾರ. ಬಾಯಿ ಕೆಟ್ಟಾಗ ನಮಗೆ ಏನರೇ ರುಚಿ ರುಚಿಯಾಗಿ ತಿನ್ನುವಂಗೆ ಅನಿಸ್ತೈತಿ. ಆದ್ರೆ ಆರಾಮಿರಂಗಿಲ್ಲ. ಅದ್ರ ಸಲುವಾಗಿ ನಾವು ಲೈಟಂಗೆ ಏನಾರ ಊಟ ಮಾಡ್ಬೇಕಾಗಿರ್ತೈತಿ. ಹಂಗೆ ಅನ್ನ ತುಪ್ಪ ಇಂಥ ರಸಮ್ ಇತ್ತಂದ್ರೆ ಊಟ ಭಾಳ ರುಚಿ ಆಗ್ತೈತಿ, ಆರೋಗ್ಯಕ್ಕೂ ಭಾಳ ಒಳ್ಳೇದೈತಿ. ಹಳೆ ಕಾಲದ ರೆಸಿಪಿನ ಇವತ್ತು ನಿಮ್ಮ ಮುಂದೆ ನಾ ಪರಿಚಯ ಮಾಡಕತ್ತಿದ್ದೀನಿ. ಈಗ ಬೇಳೆ ಕುಡಿಸಿದ ಕಿಚಡಿ ಒಳಗೆ ಈ ರಸಮ್ ಹಾಕಕತ್ತಿದ್ದೀನಿ ನಾ. ಈ ರಸಮ್ ಅನ್ರಿ, ಹುಳಿ ಅನ್ರಿ, ಈ ಹುಳಿ ಸಿಹಿ ಸಿಹಿ ಈ ರೆಸಿಪಿ ನೀವು ಒಂದು ಸಲ ಮಾಡಿದ್ರಂದ್ರೆ ಮತ್ತೆ ಇದನ್ನು ಮಾಡ್ತೀರಿ. ಈ ರೆಸಿಪಿ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿರಿ. ಬಾಜು ಬರೋ ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡಿರಿ. ಇದಕ್ಕೆ ಒಂದೆರಡು ನಿಂಬೆಹಣ್ಣು ತೊಗೊಂಡಿವಿ, ದೊಡ್ಡ ಸೈಜದು. ಅದನ್ನು ಕಟ್ ಮಾಡಿ ಇಟ್ಕೊಂಡು ನೋಡ್ರಿ. ಕಟ್ ಮಾಡಿ ಬೀಜ ತೆಗೆದಿಟ್ಕೊಳ್ಳೋದು. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಕರಿಬೇವ, ಒಂದೆರಡು ಮೆಣಸಿನ್ಕಾಯಿ ಅಡ್ಡಡ್ಡ ಸೀಳಿ ಇಟ್ಕೊಂಡಿವಿ. ಈಗ ಒಂದು ಖಾರು ಕಲ್ಲು ತೊಗೊಂಡ ಖಾರು ಕಲ್ಲದೊಳಗೆ 1 ಚಮಚೆ ಜೀರಿಗೆ ಹಾಕಾಕತ್ತಿದ್ದೀವಿ ರೀ. ಒಂದು 8 ಕಾಳು ಮೆಣಸು, 1 ಚಮಚೆ ಸೋಫ್ ಅಂದರೆ ಬಡೆ ಸೊಪ್ಪು, ಆಮೇಲೆ 1 ಚಮಚೆ ಕೊತ್ತಂಬರಿ ಕಾಳು. ಇಷ್ಟೆಲ್ಲ ಇಟ್ಕೊಂಡು ನಾವು ಅದನ್ನು ಖಾರು ಕಲ್ಲು ಒಳಗೆ ಸಣ್ಣಂಗೆ ಜಜ್ಜಿ ಪುಡಿ ಮಾಡೋರ್ದೇವ್ರಿ. ಇದು ನೀವು ಮಿಕ್ಸಿ ಒಳಗೂ ಹಾಕ್ಬೋದು. ಆದ್ರೆ ನಾವು 1-2-3 ಜನಕ್ಕೆ ಮಾಡೋ ಸಲುವಾಗಿ ಸ್ವಲ್ಪ ಮಾಡೋರು ಇರ್ತೀವಿ. ಅದ್ರ ಸಲುವಾಗಿ ಖಾರು ಕಲ್ಲದೊಳಗೆ ಕುಟ್ರೆ ರುಚಿನೂ ಚಲೋ ಆಕತಿ. ಆಮೇಲೆ ಸ್ವಲ್ಪ ಇರೋದ್ರಿಂದ ಕೊಟ್ಟಾಕು ಈಜಿ ಆಕತಿ. ಭಾಳ ಜನ ಇದ್ರೆ ನೀವು ಮಿಕ್ಸಿಗೆ ಹಾಕಿನೂ ಇದನ್ನು ಮಾಡ್ಕೋಬೋದು. ಆದ್ರೆ ಕಲ್ಲಿನ ರುಚಿ ಏನು ಬರ್ತಲ್ಲ ಹಂಗೆ ಮಿಕ್ಸಿ ಒಳಗಿಂದ ಬರೋಂಗಿಲ್ಲ. ಅದ್ರ ಸಲುವಾಗಿ ನಮ್ಮ ಹಳೆ ಕಾಲದ್ದು ಎಲ್ಲ ಹಿಂಗೆ ಖಾರು ಕಲ್ಲ ಒಳಕಲ್ಲದೊಳಗನ ಕುಟ್ಟಿ ಮಾಡಿದ್ದನ್ನ ಉಪಯೋಗಿಸ್ತಿದ್ರು. ಅದಕ್ಕೆ ಅಷ್ಟು ಆಯಿ ಆಮೇಲೆ ಅಮ್ಮ ಮಾಡಿದ್ದ ಅಡಿಗೆಗಳು ಅಷ್ಟು ರುಚಿ ಇರ್ತಿದ್ದು. ಈಗ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಒಂದು ಪಾತ್ರೆ ತೊಗೊಂಡು ಪಾತ್ರೆ ಒಳಗೆ ಆ ನಿಂಬೆಹಣ್ಣು ಕಟ್ ಮಾಡಿ ಇಟ್ಟಿದ್ದವಲ್ಲ ಆ ನಿಂಬೆಹಣ್ಣು ರಸ ಹಿಂಡಾಕತ್ತೀವಿ ನೋಡ್ರಿ. ಈಗ ಒಂದು ಪ್ರೆಷರ್ ತೊಗೊಂಡು ನಿಂಬೆಕಾಯಿ ಕಟ್ ಮಾಡಿದ ಅದ್ರೊಳಗೆ ಇಟ್ಟು ಅದನ್ನು ಜೋರಾಗಿ ಅದನ್ನು ಬಿಟ್ರೆ ನಿಂಬೆಹಣ್ಣಿನ ರಸ ಬಂದು ಬಿಡ್ತೈತೆ ರೀ. ಕರೆಕ್ಟಾಗಿ ನಿಂಬೆಹಣ್ಣಿನ ರಸ ಬಂದೈತಿ. ಈಗ ಇದಕ್ಕೆ ನಾವು ನೀರು ಸೇರಿಸ್ಕೊಳಕತ್ತಿದ್ದೀವಿ ನೋಡ್ರಿ. 2-2.5 ಗ್ಲಾಸ್ ಆಗುವಷ್ಟು ನಾವು ನೀರು ಹಾಕಿದ್ದೀವಿ. ನಿಮ್ಮ ಮನೆಯೊಳಗೆ ಎಷ್ಟು ಮಂದಿ ಊಟ ಮಾಡೋರದಾರಲ್ಲ ಅದನ್ನು ನೋಡ್ಕೊಂಡು ನೀವು ನೀರು ಸೇರಿಸ್ಕೊರಿ. ಇದಕ್ಕೆ ನಾವು 1 ಚಮಚೆ ತುಪ್ಪ ಹಾಕಿವ್ರಿ. ನೀವು ತುಪ್ಪನೂ ಹಾಕ್ಬೋದು, ಬೇಕಂದ್ರೆ ಎಣ್ಣೆನೂ ಹಾಕ್ಬೋದು. ಅರ್ಧ ಚಮಚೆ ಸಾಸಿವೆ, ಅರ್ಧ ಚಮಚೆ ಜೀರಿಗೆ. ಇಷ್ಟು ಒಗ್ಗರಣೆ ನಾವು ಸಾಸಿವೆ ಜೀರಿಗೆ ಚಟಪಟ ಅಂದ ಕೂಡಲೇ ಹಿಂಗೆ ಪುಡಿ ಹಾಕಿಬಿಟ್ಟು ನೋಡ್ರಿ. 1-2 ಚಿಟಿಕೆ ಹಿಂಗೆ ಪುಡಿ ಹಾಕಿಬಿಡೋದ್ರಿ. ಫ್ಲೇವರ್ ಭಾಳ ಚಲೋ ಬರ್ತೈತಿ. ಈಸಿಯಾಗಿ ಕೇವಲ 5 ನಿಮಿಷದೊಳಗೆ ಮಾಡುವಂಥ ರೆಸಿಪಿ ರೀ. ಅಡ್ಡಡ್ಡ ಹೆರಿಚಿದ ಹಸಿ ಮೆಣಸಿನಕಾಯಿ ಆಮೇಲೆ ಕರಿಬೇವಿನ ಸೊಪ್ಪು ಇಷ್ಟು ಹಾಕಿ ಅದನ್ನು ಸ್ವಲ್ಪ ಚಮಚೆ ತೊಗೊಂಡು ಕೈ ಆಡಿಸ್ಕೊಂಡ್ಬಿಡೋದು ನೋಡ್ರಿ. ಈ ಜೀರಿಗೆ ಚಟಪಟ ಅನ್ನತ್ತವ ಎಣ್ಣೆ ಒಳಗೆ ಆ ಮೆಣಸಿನ್ಕಾಯಿ ಐತಲ್ಲ ಹಸಿ ವಾಸನೆ ಹೋಗೋ ತನಕ ಮೆಣಸಿನ್ಕಾಯಿ ಹುರ್ಕೊಂಡ್ಬಿಡೋದ್ರಿ. ಇಷ್ಟು ಹುರಿದ್ರೆ ಈ ರೆಸಿಪಿ ರೆಡಿ ಆದಂಗೆ ಆತ್ರಿ. ಇನ್ನೇನೂ ಇಲ್ಲರಿ, ನಾವು ಅದು ನಿಂಬೆಹಣ್ಣು ಹೋಳಿದ್ದ ರಸ ಐತಲ್ಲ, ನೀರು ಐತಲ್ಲ, ಅದನ್ನು ಇದಕ್ಕೆ ಸೇರಿಸ್ಬಿಡೋದ್ರಿ. ಗ್ಯಾಸ್ ಫ್ಲೇಮ ಸಣ್ಣ ಮಾಡಿಬಿಡೋದು. ಜಸ್ಟ್ ಒಂದು ಸ್ವಲ್ಪ ಬಿಸಿ ಆದ್ರೆ ಸಾಕ್ರಿ. ಇಷ್ಟು ಮಾಡಿಬಿಟ್ರೆ ನಿಂಬೆಹಣ್ಣಿಂದ ಅಪ್ಪೆ ಹುಳಿ ರೆಡಿ ಆಯ್ತು ನೋಡ್ರಿ. ನಾವು ಮಸಾಲೆ ಕುಟ್ಟಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಸಾಲೆ ನೋಡ್ಕೊಂಡು ಸೇರಿಸ್ಕೊಂಡ್ಬಿಡ್ರಿ. ಮ್ಯಾಲೆ ಗಾರ್ನಿಷ್ ಮಾಡೋಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಡ್ರಿ. ಇಷ್ಟಾದ್ರೆ ಈ ರೆಸಿಪಿ ಮುಗಿತ್ರಿ. ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡೋದ್ರಿ. ಕರೆಕ್ಟಾಗಿ ಈ ರೆಸಿಪಿ ಬಂದೈತಿ. ಇದನ್ನು ನೀವು ಬಾಯಿ ಕೆಟ್ಟಾಗ ಮಾಡೋದು ಭಾಳ ಬೆಸ್ಟ್ ರೀ. ಸ್ವಲ್ಪ ರುಚಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ ಹುಳಿ ಜಾಸ್ತಿ ಇರ್ತೈತಿ, ಅದಕ್ಕೆ ನಾವು ಸಕ್ಕರೆ ಹಾಕೀವಿ. ನೀವು ಬೇಕಂದ್ರೆ ಬೆಲ್ಲನೂ ಹಾಕ್ಬೋದು. ಬೇಡಪ್ಪ ನಮಗೆ ಸ್ವೀಟ ಹುಳಿನೇ ಇರಲಿ ಅಂತಂದ್ರೆ ನೀವು ಸಕ್ಕರೆ ಮತ್ತು ಬೆಲ್ಲ ಹಾಕೋರಿದ್ರೆ ಅದನ್ನು ಸ್ಕಿಪ್ ಮಾಡ್ಬೋದು. ಈಗ ನೋಡ್ರಿ ಕರೆಕ್ಟಾಗಿ ಬಂದೈತೆ. ಅದ ಭಾಳ ಏನು ಕೆಲಸ ಇಲ್ಲ, ಬರೀ 5 ನಿಮಿಷದೊಳಗೆ ರೆಡಿ ಆಗುವಂಥ ರೆಸಿಪಿ ಐತ್ರಿ. ಬರೀ ಮನೆಯೊಳಗೆ ನಿಂಬೆ ಹಣ್ಣು ಒಂದು ಇದ್ರೆ ಆತ್ರಿ. ಇದು ಎಷ್ಟು ಮಸಾಲೆ ಕೊಟ್ಕೊಂಡ್ಬಿಟ್ರೆ ಮುಗೀತು, ನಿಂಬೆ ಹಣ್ಣಿಂದ ಅಪ್ಪೆ ಹುಳಿ ರೆಡಿ ಆಗಿಬಿಡ್ತೈತ್ರಿ. ಈ ಥರ ನೀವು ಮಾಡ್ಕೊಂಡ್ರಂದ್ರೆ ಬಾಯಿ ರುಚಿ ಕೆಟ್ಟವ್ರ 1 ಪ್ಲೇಟ್ ಅಲ್ರಿ 2 ಪ್ಲೇಟ್ ಅನ್ನ ಉಣ್ತಾರೆ. ಅಷ್ಟು ಮಸ್ತ್ ಆಕತಿ. ಬೇಳೆ ಕುಡಿಸಿದ ಕಿಚಡಿ ಈ ನಿಂಬೆ ಹಣ್ಣಿಂದ ಅಪ್ಪೆ ಹುಳಿ ಮಸ್ತ್ ಕಾಂಬಿನೇಷನ್ ಆಕತಿ. ತುಪ್ಪ, ನಿಂಬೆ ಹುಳಿ, ಆಮೇಲೆ ಬೇಳೆ ಕುಡಿಸಿದ ಕಿಚಡಿ ಇಷ್ಟೆಲ್ಲ ನೀವು ಊಟ ಮಾಡಿರಂದ್ರೆ ಮಸ್ತ್ ಆಗ್ತೈತಿ. ಈಗ ನಮ್ದು ನಿಂಬೆ ಹಣ್ಣಿಂದ ಅಪ್ಪೆ ಹುಳಿ ರೆಡಿ ಆಗೈತಿ. ಈಗ ನಾವು ಇದನ್ನು ರುಚಿ ನೋಡ್ತೀವಿ. ನೀವು ಈ ವಿಡಿಯೋ ನೋಡಿದ ಕೂಡಲೇ ನಿಮ್ಮ ಮನೆಯಾಗಿನವ್ರಿಗೆಲ್ಲ ಈ ರೆಸಿಪಿ ಮಾಡಿಕೊಡೋದನ್ನು ಮರಿಬೇಡ್ರಿ. ಮತ್ತು ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನೂ ಮರಿಬೇಡ್ರಿ. ಇಲ್ಲಿ ತನಕ ಸ್ಕಿಪ್ ಮಾಡೋಣಲ್ದ ವಿಡಿಯೋ ನೋಡಿದ್ದಕ್ಕೆ
ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.